ನಮಸ್ಕಾರ ಬಾಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಡಾವಿಡ್ ಮಲಾನ್ ಇಂಗ್ಲೆಂಡ್ ಕಡೆಯಿಂದ ಎರಡು ಅಪ್ಡೇಟ್ ಬರುತ್ತೆ. ಒಂದು ಡಾವಿಡ್ ಮಲಾನು, ಒಂದು ಬೆನ್ ಸ್ಟೋಕ್ಸ್ ರಿಲೇಟೆಡು. ಒಂದು ಪಕ್ಕ ಅಪ್ಡೇಟ್ ಏನು ಅಂದರೆ, ಡಾವಿಡ್ ಮಲಾನ್ ಅವರು ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿರೋದು. ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸ್ಗೆ ಇಂಟರ್ನ್ಯಾಷನಲ್ ಫಾರ್ಮ್ಯಾಟಲ್ಲಿ ರಿಟೈರ್ ಆಗಿದ್ದೀನಿ, ನಾನು ನನ್ನ ಕೈಲಾದಷ್ಟು ಮಾಡಿದ್ದೀನಿ, ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದೀನಿ, ಇಂಗ್ಲೆಂಡಿಗೆ ಏನು ಬೇಕೋ ಅದನ್ನು ಮಾಡೋದಕ್ಕೆ ಇನ್ನೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿದ್ದಾರೆ. ಗೊತ್ತಿಲ್ಲ ರಿಟೈರ್ಮೆಂಟಿಂದ ಕಮ್ ಬ್ಯಾಕ್ ಮಾಡ್ತಾರೋ ಮಾಡೋದಿಲ್ವೋ ಅಂತ. ನಾನು ಇದನ್ನೇನಕ್ಕೆ ಹೇಳ್ತೀನಿ ಅಂತಂದರೆ, ಸೆಕೆಂಡ್ ಸ್ಟೋರಿ ಇನ್ನೂ ಒಂದಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನಾನು ಡಾವಿಡ್ ಮಲಾನ್ ಅವ್ರ ಏಜಲ್ಲಿ ಕರೆಕ್ಟಾಗಿ ಗೊತ್ತಿರಲಿಲ್ಲ. ಏನು ಗುರು ಯಂಗ್ ಏಜಲ್ಲಿ ರಿಟೈರ್ಮೆಂಟ್ ಅನ್ನೋದು, ನಾನೇನೋ ಒಂದು 30-32 ಅಂತ ಅನ್ಕೊಂಡಿದ್ದೆ, ಅಷ್ಟೇ ಇರ್ಬೋದು ಅಂತ ಅನ್ಕೊಂಡಿದ್ದೆ. ಆಮೇಲೆ ಏಜ್ ನೋಡ್ತೀನಿ 36 ಡಾವಿಡ್ ಮಲಾನ್ಗೆ ಏಜು. ಅವರು ಅವರ ಅರ್ಲಿ 30ಸಲ್ಲಿ ಆ್ಯಕ್ಚುಲಿ ಬೂಮ್ ಆಗಿದ್ದು. ಸುಮಾರು ಜನ ಪ್ಲೇಯರ್ಸ್ಗಳು ಅವರ ಅರ್ಲಿ 30ಸಲ್ಲಿ ಬೂಮ್ ಆಗ್ತಾರೆ. ಒಂದು ಗ್ರಾಫ್ ಮೇಲ್ಗಡೆ ಹೋಗುತ್ತೆ ಸಿಕ್ಕಾಪಟ್ಟೆ ಜನ ಪ್ಲೇಯರ್ಸ್ಗಳಿಗೆ. ಒಬ್ರಿಗೆ 25ಸಲ್ಲಿ ಹೋಗುತ್ತೆ, ಒಬ್ರಿಗೆ 30ಸಲ್ಲಿ ಅರ್ಲಿ 30ಸಲ್ಲಿ ಹೋಗುತ್ತೆ, ಕೆಲವರಿಗೆ ಏನಾದರೂ ಹೋಗೋದೇ ಇಲ್ಲ ಗ್ರಾಫ್ ಮೇಲ್ಗಡೆಗೆ. ಸೊ ಇವರಿಗೆ ಅರ್ಲಿ 30ಸಲ್ಲೇ ಹೋಗಿದ್ದು. ಡಾವಿಡ್ ಮಲಾನ್ ಯಾರಿಗೆ ತಾನೇ ಗೊತ್ತಿರಲ್ಲ ಮಗ, T20 ಅಂತ ಬಂದಾಗ ICC ರ್ಯಾಂಕಿಂಗಲ್ಲಿ ಟಾಪ್ ಪೊಸಿಷನ್ ಹೋಲ್ಡ್ ಮಾಡ್ಕೊಂಡು ಕಚ್ಕೊಂಡು ನಿಂತ್ಕೊಂಡಿದ್ದಂಥ ಪ್ಲೇಯರ್. ಸುಮಾರು ದಿನ ಇನ್ಫ್ಯಾಕ್ಟ್ ವರ್ಷಗಳೇ ಇಟ್ಕೊಂಡಿರೋ ಆ ಒಂದು ನಂಬರ್ 1 ಪೊಸಿಷನ್ನ 900 ರೇಟಿಂಗ್ ಪಾಯಿಂಟ್ಸ್ನ ರೀಚ್ ಆಗೋದಕ್ಕೆ ಮೊದಲನೇ ಪ್ಲೇಯರ್ ಆಗಿದ್ದರು. ICC ರ್ಯಾಂಕಿಂಗ್ ವಿಚಾರಕ್ಕೆ ಬಂತು ಅಂದರೆ ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸ್ ತೊಗೊಂಡು ನೋಡ್ತು ಅಂದರೆ ಒಂದು 4000+ ರನ್ಸ್ನ ಹೊಡೆದಿರ್ಬೋದು. ಇಂಟರ್ನ್ಯಾಷನಲ್ ಫಾರ್ಮ್ಯಾಟ್ ನಾನು ಹೇಳ್ತಿರೋದು. IPL ಜಸ್ಟ್ ಒಂದು ಮ್ಯಾಚ್ ಆಡಿದ್ರೆ 26 ರನ್ನ ಹೊಡೆದ್ರೆ ಡಾವಿಡ್ ಮಲಾನು. ಲೆಕ್ಕ ತೊಗೊಂಡು ನೋಡ್ತು ಅಂತಂದರೆ IPL ವಿಚಾರ ಬಿಟ್ಟಾಕಿ, ಯಾಕಂದರೆ IPL ಇಂದ ರಿಟೈರ್ ಆಗಿಲ್ಲ ಅವರು. ಇಂಟರ್ನ್ಯಾಷನಲ್ ಫಾರ್ಮ್ಯಾಟ್ ಫ್ರಾಂಚೈಸಿಲಿ ಕ್ರಿಕೆಟೆಲ್ಲ ಆಡ್ತೀನಿ ಅಂತ ಹೇಳಿದ್ದಾರೆ. ಇಂಟರ್ನ್ಯಾಷನಲ್ ಕ್ರಿಕೆಟ್ ಮಾತ್ರ ರಿಟೈರ್ ಆಗಿರೋದು. 30 ODIs 1450 ರನ್ನು, 55 ಆವ್ರೇಜ್ ಇದೆ, ಸಗದಾಗಿದೆ ಆವ್ರೇಜ್ ODIಸಲ್ಲಿ ಇರೋದು. ಇನ್ನು T20ಸಲ್ಲಿ 36-37 ಆವ್ರೇಜ್ ಇದೆ. ಸೊ ಅದು ಒಂದು ರೇಂಜಿಗೆ ಪರವಾಗಿಲ್ಲ. ಟೆಸ್ಟಲ್ಲಿ ಇವ್ರ ಆವ್ರೇಜ್ನ ಅಷ್ಟೊಂದು ಚೆನ್ನಾಗಿಲ್ಲ, 27.5 ಇದೆ. 22 ಮ್ಯಾಚಲ್ಲಿ 1000 ರನ್ನ ಹೊಡೆದಿದ್ದಾರೆ. ಸೊ ಏನು ಹೆವಿ ಇಂಪ್ಯಾಕ್ಟ್ ಮಾಡಲಿ. ಜಾಸ್ತಿ ಮಾಡಿದ್ದು ಹೆಂಗೆ ಅಂತಂದರೆ, ಅದು T20 ಫಾರ್ಮ್ಯಾಟಲ್ಲಿ ಅದೇ ಆ ನಂಬರ್ 1 T20 ಬ್ಯಾಟರ್ ಆಗಿದ್ರಲ್ಲ, ಒಂದು ವರ್ಷನೋ 2 ವರ್ಷನೋ ಆ ಒಂದು ಸ್ಥಾನ ಹಂಗೆ ಹಿಡಿದಿಟ್ಕೊಂಡ್ಬಿಟ್ಟಿದ್ರು. ಸೊ ಅಲ್ಲೇ ಒಂಥರ ಇವರ ಕೆರಿಯರ್ ಪೀಕ್ ಆಗಿದ್ದು, ಎಸ್ಪೆಷಲಿ T20 ಫಾರ್ಮ್ಯಾಟು. ಅದರಿಂದ ODIಗೂ ಸ್ವಲ್ಪ ಆಡಿರೋದೇ ಅವ್ರು ಜಾಸ್ತಿ T20 ಫಾರ್ಮ್ಯಾಟ್ನ. T20 ಪರ್ಫಾರ್ಮೆನ್ಸ್ ಮೇಲೆ ಇವ್ರಿಗೆ ODIಯಲ್ಲಿ ಆಪರ್ಚುನಿಟಿ ಸಿಕ್ಕಿದ್ದು. ODIಯಲ್ಲಿ ಪರವಾಗಿಲ್ಲ, ಸಿಕ್ಕಂಥ ಆಪರ್ಚುನಿಟಿ ಚೆನ್ನಾಗೇ ಪರ್ಫಾರ್ಮ್ ಮಾಡಿದ್ರು. ಇನ್ಫ್ಯಾಕ್ಟ್ ಲಾಸ್ಟ್ ವರ್ಲ್ಡ್ ಕಪ್ನು ಕೂಡ ಆಡಿರುವಂಥ ಪ್ಲೇಯರು ಇವರು. ಸೊ ರಿಟೈರ್ ಆಗಿದ್ದಾರೆ, ಏನೋ ಅವ್ರಿಗೆ ಅನಿಸ್ತು ಅಂತ ಕಾಣಿಸುತ್ತೆ, ಸಾಕಮ್ಮ ಅಂತ, ಅದಕ್ಕೆ ರಿಟೈರ್ ಆಗಿದ್ದಾರೆ. ಗೊತ್ತಿಲ್ಲ ವಾಪಸ್ ರಿಟೈರ್ಮೆಂಟಿಂದ ಕಮ್ ಬ್ಯಾಕ್ ಮಾಡ್ತಾರೋ ಮಾಡೋದಿಲ್ವೋ ಅಂತ. ಚಾಂಪಿಯನ್ಸ್ ಟ್ರೋಫಿ ಬೇರೆ ಬರ್ತಾ ಇದೆ. ಇವ್ರು ಈ ಟೈಮಲ್ಲಿ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿದ್ದಾರೆ. ಅದೇನೋ ECB ಇಂದನೇ ಏನಾರು ಬಂದಿತ್ತು, ನಾವು ನಿಮ್ಮನ್ನ ಕನ್ಸಿಡರ್ ಮಾಡೋದಿಲ್ಲ ಚಾಂಪಿಯನ್ಸ್ ಟ್ರೋಫಿಗೆ ಅಂತ, ಅದಕ್ಕೋಸ್ಕರ ರಿಟೈರ್ ಮಾಡ್ಕೊಂಡ್ರ ಏನಾದ್ರು ಬೇಸತ್ಬಿಟ್ಟು ಗೊತ್ತಿಲ್ಲ. ಬಟ್ ಇನ್ನೂ ಒಂದು ಅಪ್ಡೇಟ್ ಏನು ಅಂತಂದರೆ, ಇಟ್ಸ್ ಅಬೌಟ್ ಬೆನ್ ಸ್ಟೋಕ್ಸ್ ಚಾಂಪಿಯನ್ಸ್ ಟ್ರೋಫಿನ ಆಡಬೇಕು ಅಂತ ಅನ್ಕೊಂತ ಇದ್ರಂತೆ ಮಗ. ಇದು ಇನ್ಸೈಡ್ ರಿಪೋರ್ಟ್ ಪ್ರಕಾರ ಬಂದಿರುವಂಥ ಅಪ್ಡೇಟು. ಇದು ECB ಅವ್ರು ಏನು ಕನ್ಫರ್ಮ್ ಮಾಡಿಲ್ಲ, ನಾವು ಬೆನ್ ಸ್ಟೋಕ್ಸ್ ಅವ್ರನ್ನ ಮತ್ತೆ ವಾಪಸ್ ರಿಟೈರ್ಮೆಂಟಿಂದ ವಾಪಸ್ ಎತ್ಕೊಬತ್ತಾ ಇದ್ದೀವಿ ಅಂತ. ಬಟ್ ಅಕಾರ್ಡಿಂಗ್ ಟು ರಿಪೋರ್ಟ್ಸು ಬೆನ್ ಸ್ಟೋಕ್ಸು ಮತ್ತೆ ODI ಫಾರ್ಮ್ಯಾಟ್ಗೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರಂತೆ. ಇದೇನು ಗುರು ಮಕ್ಕಳಾಟ ಆಗೋಗ್ಬಿಟ್ಟೈತೆ ಅವನ ಅಜ್ಜಿ. ಬರೀ ICC ಟೂರ್ನಮೆಂಟ್ ಅಂತ ಬಂದಾಗ ರಿಟೈರ್ಮೆಂಟ್ ಅಂತೆ, ಟೂರ್ನಮೆಂಟ್ ಆಗಿದ್ರೆ ಸರ್ ರಿಟೈರ್ಮೆಂಟ್ ಅಂತೆ. ICC ಟೂರ್ನಮೆಂಟ್ ಅಂತ ಬಂದಾಗ ವಾಪಸ್ ಕಮ್ ಬ್ಯಾಕ್ ಅಂತೆ. ಆಲ್ರೆಡಿ ಬೆನ್ ಸ್ಟೋಕ್ಸ್ ಅವ್ರು ODI ವರ್ಲ್ಡ್ ಕಪ್ಗೆ ಕಮ್ ಬ್ಯಾಕ್ ಮಾಡಿ ರಿಟೈರ್ಮೆಂಟ್ ಕೊಟ್ಬಿಟ್ಟು ರಿಟೈರ್ಮೆಂಟಿಂದ ವಾಪಸ್ ಬಂದು, ಇಲ್ಲಾಗರು ಮತ್ತೆ ರಿಟೈರ್, ನಾನು ಮುಗೀತು ನಂದು ODI ಅಂತ ಅಂದ್ಕೊಂಡು ಹೋದಂಥ ಪ್ಲೇಯರು ಲಾಸ್ಟ್ T20 ವರ್ಲ್ಡ್ ಕಪ್ಪೇನೋ ಆಡೋಕ್ಕಾಗಿಲ್ಲ, ಅವ್ರಿಗೆ ಇಂಜುರಿ ಆಗಿದ್ದರಿಂದ. ಬಟ್ ಈ ಸಲ ಏನೋ ಚಾಂಪಿಯನ್ಸ್ ಟ್ರೋಫಿ ಆಡಬೇಕು ಅಂತ ಅನ್ಕೊಂತ ಇದ್ದಾರಂತೆ. ಪಂತೆ ಕಂತೆಗಳೆಲ್ಲ ಓಡಾಡ್ತಾ ಇದೆ. ಈ ಥರ ರಿಟೈರ್ಮೆಂಟಿಂದ ಕಮ್ ಬ್ಯಾಕು ಮತ್ತೆ ರಿಟೈರ್ಮೆಂಟು ಸಿಕ್ಕಾಪಟ್ಟೆ ನೋಡ್ಬಿಟ್ಟಿದ್ದೀವಿ. ಸೊ ಇದಾದರೂ ಆಗ್ಬೋದು. ಅದಕ್ಕೆ ಹೇಳ್ತೀರಿ ಡಾವಿಡ್ ಮಲಾನ್ ಅವ್ರಿಗಿನ್ನ ಅವಕಾಶ ಇದೆ. ಡಾವಿಡ್ ಮಲಾನ್ ಅವ್ರಿಗೆ ಏನಾದ್ರು ಏನಾದ್ರು ತಿರ್ಗಾ ಚೇಂಜ್ ಮಾಡ್ಕೊಂಡ್ರು ಅಂತಂದರೆ, ಇಂಗ್ಲೆಂಡ್ ಅವ್ರಿಗೆ ಏನಾದ್ರು ಮತ್ತೆ ಡಾವಿಡ್ ಮಲಾನ್ ಬೇಕು ಅಂತ ಅನ್ಸಿದ್ರೆ ಮತ್ತೆ ರಿಟೈರ್ಮೆಂಟಿಂದ ಕಮ್ ಬ್ಯಾಕ್ ಮಾಡ್ಬೋದು. ಇಂಗ್ಲೆಂಡ್ ಪ್ಲೇಯರ್ಸ್ಗಳು ರಿಟೈರ್ಮೆಂಟ್ ಕೊಡೋದೇನು ಹೊಸ್ತಲ್ಲ, ತಗೊಳ್ಳೋದೇನು ವಾಪಸ್ ರಿಟೈರ್ಮೆಂಟಿಂದ ಕಮ್ ಬ್ಯಾಕ್ ಮಾಡೋದೇನು ಹೊಸ್ತಲ್ಲ. ನೋಡೋಣ ಏನೇನು ಆಗುತ್ತೆ ಅಂತ. ಒಟ್ನಲ್ಲಿ ಬೆನ್ ಸ್ಟೋಕ್ಸ್ ಅಂತೂ ಕಮ್ ಬ್ಯಾಕ್ ಮಾಡಬೇಕು ಅಂತ ಅನ್ಕೊಂತ ಇದ್ದಾರಂತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.